2007ನೇ ಇಸ್ವಿನಲ್ಲಿ ಒಂದು ಪತ್ರಿಕೆಯಲ್ಲಿ ಲೇಖನ ಬರೆದಿದ್ರು. ಆ ಲೇಖನ ಏನಪ್ಪ ಅಂದರೆ, ನಮ್ಮ ರಾಮನಗರ ರಾಮಗಿರಿ ಬೆಟ್ಟ ಇದೆಯಲ್ಲ, ಇದು ರಣಹದ್ದುಗಳ ಮೇಲೆ ಕರ್ನಾಟಕದಲ್ಲಿ ಇದೊಂದು ನೆಲೆ ಬಿಟ್ಟರೆ ಬೇರೆ ಎಲ್ಲೂ ಇಲ್ಲ. ಭಾರತದಲ್ಲಿ ದೂರದ ಹಿಮಾಚಲ ಪ್ರದೇಶ, ಅಲ್ಲೋದ್ರೆ ರಣಹದ್ದುಗಳ ನೆಲೆ ಇದೆ. ಇನ್ನು 6 ಪಕ್ಷಿಗಳು ಮಾತ್ರ ಉಳಿದವೆ ಅಂತ 6 ಜೋಡಿಗಳು, 6 ಪಕ್ಷಿಗಳು 6 ಜೋಡಿ ಇದ್ದಾರೆ. 6 ಜೋಡಿ ಕರೆಕ್ಟ್, 6 ಜೋಡಿ ಮಾತ್ರ ಉಳಿದವೆ. ಅದೆಲ್ಲ ಒಂದು ಲೇಖನ ಬರೆದಿದ್ರು. ಆ ಲೇಖನ 2007ನೇ ಇಸ್ವಿನಲ್ಲಿ ನಾನು ಓದಿದೆ ಪತ್ರಿಕೆಯಲ್ಲಿ. ನಮ್ಮ ವಿದ್ಯಾರ್ಥಿಗಳಿಗೆಲ್ಲ ತಗೊಂಡೋಗಿ ತೋರಿಸ್ತಾ ನಾನು ಹೇಳಿದೆ, ನೋಡಿ ಪ್ರೊಫೆಸರ್ ಶಿವನಂಜಯ್ಯನವರು ಅಂತ ಇದ್ದಾರೆ, ಒಬ್ಬ ಪರಿಸರವಾದಿ ಚಿಂತಕರು ಪ್ರೊಫೆಸರು. ಅವರು ಈ ಥರ ವಿದ್ಯಾರ್ಥಿಗಳಿಗೆ ಭೌತಿಕವಾಗಿ ಪ್ರೇರಣೆಗಳನ್ನು ನೀಡ್ತಾ, ವೈಚಾರಿಕವಾಗಿ ಜಾಗೃತಗೊಳಿಸ್ತಾ, ಕುವೆಂಪು ಹೇಳಿದ ಥರ ಆತ್ಮಶ್ರೀಗಾಗಿ ನಿರಂಕುಶಮತಿಗಳಾಗಿ ಅಂತ ಮಕ್ಕಳಲ್ಲಿ ಒಂದು ನಿರಂಕುಶಮತಿತ್ವವನ್ನು ಮತ್ತು ಆತ್ಮಶ್ರೀಯನ್ನು ವೈಚಾರಿಕವಾಗಿ ಬೆಳಗಿಸುವಂಥ ಪ್ರೊಫೆಸರು ಎಂ ಶಿವನಂಜಯ್ಯನವರು ಈ ಥರ ಒಂದು ಪತ್ರಿಕೆಯಲ್ಲಿ ಬರೆದಿದ್ದಾರೆ. ನೋಡಿ, ಆ ರಣಹದ್ದುಗಳು ಸಾವಿರಕ್ಕೂ ಕಾರಣ ಬರೆದಿದ್ರು. ಏನು ಅಂದರೆ, ಡೈಕ್ಲೋಫೆನಾಕ್ ಅಂತ ಒಂದು ಇಂಜೆಕ್ಷನ್ನು. ಆ ಇಂಜೆಕ್ಷನ್ನ ಈ ದನಗಳಿರ್ತಾವಲ್ಲ, ರಾಸುಗಳು, ಅವುಗಳಿಗೆ ಕಾಯಿಲೆ ಬಂದಾಗ ಈ ಚಪ್ಪೆ ರೋಗ, ಕಾಲು ಜ್ವರ, ಬಾಯಿ ಜ್ವರ ಅಂತ ಇವು ಬರ್ತಾವಲ್ಲ, ಅಂಥ ರೋಗಗಳು ಬಂದಾಗ ನಾವು ಗೆರಸಲು ಅಂತ ಹೇಳ್ತೀವಿ. ಅಂಥ ರೋಗಗಳೆಲ್ಲ ಬಂದಾಗ ಭಾರಿ ದೊಡ್ಡ ಪ್ರಮಾಣದ ಇಂಜೆಕ್ಷನ್ಗಳು ಅವು ರಾಸುಗಳಿಗೆ ಹಾಕ್ಬಿಡೋದು ಡಾಕ್ಟರ್ಗಳು. ಆ ಡೈಕ್ಲೋಫೆನಾಕ್ ಇಂಜೆಕ್ಷನ್ನ ದನಗಳಿಗಾಗಿ ಆ ದನಗಳು ಕಾಯಿಲೆಯಿಂದ ಸತ್ತು, ಆ ಸತ್ತಂತ ದನಗಳ ಕಳೆಬರಗಳನ್ನು ಸರಿಯಾಗಿ ವಿತರಣೆ ಮಾಡದೆ, ಸಂಸ್ಕಾರ ಮಾಡದೆ ಅವುಗಳನ್ನೆಲ್ಲ ಅವುಗಳನ್ನ ಈ ರಣಹದ್ದುಗಳು ತಿಂದ್ಬಿಟ್ಟು, ರಣಹದ್ದುಗಳು ಆ ಡೈಕ್ಲೋಫೆನಾಕ್ ಇಂಜೆಕ್ಷನ್ನ ತೀವ್ರತೆ, ತಾಪನ ಸಹಿಸ್ಕೊಳಕ್ಕಾಗದೆ ಸತ್ತೋಗ್ಬಿಡ್ತವೆ ಅಂತ ಕಾರಣ ಬರೆದಿದ್ರು. ಆಗ ನನಗನ್ನಿಸ್ತು, ಸರಿ, ಆಗ ಇನ್ನೂ ಅದಕ್ಕೂ ಪೂರ್ವದಲ್ಲಿ ಏನು ಸತ್ತ ದನಗಳ ಮಾಂಸವನ್ನು ಕೂಡ ತಿಂತಾ ಇದ್ರು ಜನ. ಒತ್ತೊಯ್ದು ದನಗಳನ್ನ, ಕಳೆಬರಗಳನ್ನು ಒತ್ತೊಯ್ದು ತೊಗಲು ಸುರಿದು ಆ ತೊಗಲನ್ನೆಲ್ಲ ಈ ಸಾಬರಿಗೆ ಮಾರಿ ಆ ಮಾಂಸ ತಿನ್ನಬಾರ್ದು, ಸತ್ತದನದ ಮಾಂಸನ, ಅದಕ್ಕೇನೇನೋ ಇಂಜೆಕ್ಷನ್ ಆಗಿರ್ತವೆ, ಕಾಯಿಲೆ ಬಂದಿರುತ್ತೆ, ತಿನ್ನಬೇಡ್ರಿ ಅಂತ ಹೇಳ್ಬಿಟ್ಟು ಹೇಳಿದ ಕಾರಣ ಹಂಗೆ ಬಿಟ್ಟು ಹೋಗ್ಬಿಡು ಜನ. ಬಿಟ್ಟೋದಾಗ ನಮ್ಮೂರ ಹತ್ರ ನಾನು ನೋಡ್ತಾ ಇದ್ದೆ, ದೊಡ್ಡ ರಣಹದ್ದುಗಳು, ಒಂದೊಂದು ಹೊತ್ತು 12 kg ತೂಕ ಇರುವಂಥ ಹದ್ದುಗಳು. ರೆಕ್ಕೆ ಬಿಚ್ಚಿದ್ರೆ ಬರ್ರಂತ ಶಬ್ದ ಬರೋದು, ಆಕಾಶಕ್ಕೆ ಹಾರಿದ್ರೆ ಅಷ್ಟ ಅಗಲ ನೆರಳು, ರೆಕ್ಕೆಯ ನೆರಳು ನೆಲದ ಮೇಲೆ ಕಾಣಿಸೋದು. ಅಂಥ ರಣಹದ್ದುಗಳು. ಆ ರಣಹದ್ದುಗಳು ಎಲ್ಲಿಂದ ಬರ್ತವೆ ಅಂತ ನನಗೆ ಗೊತ್ತಿರಲಿಲ್ಲ. ಶಿವನಂಜಯ್ಯನವರು ಲೇಖನ ಓದ್ದಾಗಲೇ ಗೊತ್ತಾಗಿತ್ತು, ಓಹೋ, ಈ ರಣಹದ್ದುಗಳು ಶೋಲೆ ಸಿನಿಮಾ ತೆಗೆದಿದಾರಲ್ಲ, ರಾಮನಗರ, ರಾಮಗಿರಿ, ರಾಮದೇವ್ರ ಬೆಟ್ಟ, ಈ ಬೆಟ್ಟದಿಂದ ಬರ್ತಿದ್ವು ನಮ್ಮೂರಿನ ಹದ್ದುಗಳೆಲ್ಲ. ನಾನು ಬಾಲ್ಯದಲ್ಲಿ ಕಂಡಾಗಿದ್ದ ಹದ್ದುಗಳು. ಅಂಥ ಹದ್ದುಗಳು ಉಳಿಸೋದಕ್ಕ ಶಿವನಂಜಯ್ಯ ಸರ್ ಹೋರಾಟ ಮಾಡ್ತಾ ಇರೋದು ಅಂತ ಅವರ ಪರಿಸರದ ಕಾಳಜಿಯನ್ನ ಆ ಲೇಖನದ ಮೂಲಕ ಗುರುತಿಸಿ ನಾನು ನನ್ನ ವಿದ್ಯಾರ್ಥಿಗಳಿಗೆ ಹೇಳ್ತಾ, ನೋಡಪ್ಪ, ಈ ಥರ ಒಂದು ಪರಿಸರ ಕಾಳಜಿ ನಿಮ್ಮಲ್ಲೂ ಬೆಳೆಸ್ಕೊಳ್ಳಿ. ಇವತ್ತು ಗುಬ್ಬಿ ನಾಶ ಆಯಿತು. ಇವೆಲ್ಲ ಹೇಳುವಾಗ ನನಗೆ ಅಜ್ಞಾತವಾಗಿ, ಅಂದರೆ ನೇರವಾಗಿ ಕಣ್ಣಿಗೆ ಕಾಣದಂತೆ ಒಂದು ಪರೋಕ್ಷವಾಗಿ ಶಿವನಂಜಯ್ಯನವರು ಕೂಡ ನನ್ನ ವ್ಯಕ್ತಿತ್ವದ ಮೇಲೆ, ನನ್ನ ಮೇಲೆ ಪ್ರಭಾವಿಸಿದರು ನನ್ನ ಮೇಲೆ ಪ್ರೊಫೆಸರ್ ಶಿವನಂಜಯ್ಯನವರು. ಇವತ್ತು ಆನು ಒಲಿದಂತೆ ಬಾಳುವೆ, ಏನೋ ಬಸವಣ್ಣನವರು ಹೇಳಿದ್ರು, ಏನು ಅಂತ, ನಿನಗೆ ಕೇಳಿಲ್ಲವಾಗಿ ಆನು ಒಲಿದಂತೆ ಹಾಡುವೆ ಅಂತ. ಯಾರು ಕೇಳಿ ಬಯಸಿದೆ, ನಾನು ಏನು ಒಲಿಯುತ್ತೋ ಅದನ್ನು ನಾನು ಹಾಡ್ತೀನಪ್ಪ ಅಂತ. ಹಾಗೆ ಯಾರಿಗೂ ಕೇಳಿ ಬಗೆಯೋದ ರೀತಿ ನನಗೆ ಹೆಂಗೆ ಒಲಿಯುತ್ತಾ ನಾನು ಬಾಳ್ತೀನಪ್ಪ, ನಾನು ಇನ್ನೊಬ್ರು ಕೇಳಿ ಮಾಡಲ್ಲ. ಆನು ಒಲಿದಂತೆ ಬಾಳುವೆ ಅಂದರೆ ಇನ್ನೊಬ್ಬರಿಗೆ ಕೇಳು ಬಗೆದೆ, ಕೆಟ್ಟದ್ದು ಮಾಡಿದೆ, ನನಗೆ ಒಲದ ರೀತಿ
ನನಗೆ ಮನಸ್ಸಿಗೆ ಒಪ್ಪಿದ ರೀತಿ ನಾನು ಬಾಳ್ತೀನಿ ಬಿಡು ಅನ್ನೋ ರೀತಿ. ಅದು ಅರಾಜಕತೆಯ ತತ್ವ ಅಲ್ಲ. ಯಾಕಂದ್ರೆ ಅದು ಕೇಳಿಲ್ಲದ ಬಾಳುವೆ, ಕೇಳಿಲ್ಲದ ಬಾಳುವೆ ಕೆಟ್ಟದ್ದು ಮಾಡದೇ ಇರುವಂತ ಮತ್ತು ಸಕಲ ಚರಾಚರ ಜೀವಿಗಳಿಗೂ ಲೇಸು ಬಯಸುವಂತಹ ಬಾಳುವೆ. ಆ ಥರದ ಒಂದು ಅಕ್ಷರ ಕಾಣಿಕೆಯೂ ಕೂಡ ನಮ್ಮ ಸಾಹಿತ್ಯಕ್ಕೆ, ಕನ್ನಡ ಸಾಹಿತ್ಯಕ್ಕೆ ಇವತ್ತು ಶಿವನಂಜಯ್ಯನವ್ರ ಮೂಲಕ ಸಂದಾಯ ಆಗ್ತಾ ಇದೆ ಅವರ ಆತ್ಮಕಥನ.